ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸಿಲಿಂಡರ್ ಟ್ರಬಲ್ ಶುರುವಾಗಿದೆ. ಇದು ಕೇಂದ್ರ ಸರ್ಕಾರವನ್ನ ಟೆನ್ಷನ್ಗೆ ದೂಡಿದೆ. ದೇಶಾದ್ಯಂತ ಸಿಲಿಂಡರ್ ಟ್ರಬಲ್, ಕೇಂದ್ರ ಸರ್ಕಾರಕ್ಕೆ ಈಗ ಟೆನ್ಷನ್. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪೆಟ್ರೋಲಿಯಂ ಸಚಿವ ಭೇಟಿಯಾಗಿದ್ದಾರೆ. ಮೋದಿ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಹರ್ದೀಪ್ ಸಿಂಗ್ ಪುರಿ. ಮೋದಿ ಜೊತೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಲಿಂಡರ್ ಪೂರೈಕೆಯ ಸಮಸ್ಯೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ದೇಶಾದ್ಯಂತ ಸಿಲಿಂಡರ್ ಟ್ರಬಲ್ನ ಕುರಿತಾಗಿ ಪೆಟ್ರೋಲಿಯಂ ಸಚಿವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಹೋಟೆಲ್ ಉದ್ಯಮಕ್ಕೆ ಭಾರಿ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ಗಳು ಪೂರೈಕೆ ಆಗಿಲ್ಲ. ಎಲ್ಪಿಜಿ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಸಿಲಿಂಡರ್ ಬದಲು ಸೌದೆ ಸ್ಟಾಕ್ ಮಾಡಿಕೊಂಡ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಹೋದರೆ ಸೌದೆಯಿಂದ ಅಡುಗೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಪೂರೈಕೆ ಆಗದೆ ಹೋದರೆ ಹೋಟೆಲ್ ಕ್ಲೋಸ್ ಮಾಡುವ ಪರಿಸ್ಥಿತಿ ಬಂದ್ಬಿಡತ್ತೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾರೆ. ಹೋಟೆಲ್ಗೆ ಕಮರ್ಷಿಯಲ್ ಗ್ಯಾಸ್ ಬೆಲೆ ದುಪ್ಪಟ್ಟು ಏರಿಕೆಯಾಗುವ ಆತಂಕ ಕೂಡ ಇದೆ. ಬೀದರಲ್ಲಿ ಹೋಟೆಲ್ ಉದ್ಯಮ ಯಾವ ರೀತಿ ನಡೀತಾ ಇದೆ, ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಎಷ್ಟರ ಮಟ್ಟದಲ್ಲಿ ಇದೆ ಅನ್ನೋ ಬಗ್ಗೆ ಒಂದು ಏಷ್ಯನ್ ಸುವರ್ಣ ನ್ಯೂಸ್ ಈಗ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಿದೆ. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಇರತಕ್ಕಂಥ ಸಿದ್ಧಿವಿನಾಯಕ ಹೋಟೆಲ್ನ ಒಂದು ದೃಶ್ಯನ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ದೃಶ್ಯನ ಕೂಡ ಗಮನಿಸ್ತಾ ಇದ್ರಿ, ಈ ಒಂದು ಹೋಟೆಲ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಈಗಾಗಲೇ ಏನು ವಾಣಿಜ್ಯ ಬಳಕೆಯ LPG ಒಂದು ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋದ್ರಿಂದ ಇಲ್ಲಿ ಅಂದರೆ ಸ್ಟಾಕ್ ಇಲ್ಲದ ಕಾರಣಕ್ಕಾಗಿ ಈಗ ಈ ಒಂದು ಹೋಟೆಲ್ನವರು ಸೌದೆ ಒಲೆಗಳನ್ನು ಬಳಸಿ ತಮ್ಮ ಏನು ಊಟ ಉಪಹಾರ ಸೇರಿದಂತೆ ಬೇರೆ ಬೇರೆ ತಿಂಡಿ ಪದಾರ್ಥಗಳನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ದೃಶ್ಯನೇ ಕೂಡ ಗಮನಿಸ್ತದ್ರಿ. ಒಂದು ಗ್ಯಾಸ್ ಸಿಲಿಂಡರ್ ಒಂದು ಅಭಾವ ಸೃಷ್ಟಿಯಿಂದಾಗಿ ಇಲ್ಲಿ ಸಹಜವಾಗಿ ಕೂಡ ಈ ಒಂದು ಹೋಟೆಲ್ನವರು ಸೌದೆಗಳು ಸ್ಟಾಕ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಸೌದೆ ಒಲೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅಂದರೆ ಯಾವುದೇ ತಿಂಡಿ ತಿನಿಸು ಉಪಚಾರಕ್ಕೆ ಅಂದರೆ ಹೋಟೆಲ್ ಉದ್ಯಮಕ್ಕೆ ಏನು ಹೊಡೆತ ಬೀಳಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದರೆ ಯಾವುದೇ ರೀತಿಯಿಂದ ಕೂಡ ಗ್ರಾಹಕರಿಗೂ ಈ ಒಂದು ತಿಂಡಿ ತಿನಿಸಿನ ಸಮಸ್ಯೆ ಎದುರಾಗಬಾರ್ದು ಅಂತೇಳಿ ಎಲ್ಲ ರೀತಿಯಿಂದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲವನ್ನು ಕೂಡ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಮಾಲಕರು ಕೂಡ ಇದ್ದಾರೆ. ಕಿರಣ್ ಮೂರ್ತಿ ಅವರ ಮಾತಾಡ್ತೀನಿ ಸರ್. ಸರಿಸುಮಾರು ಈಗ ಒಂದು ವಾರದಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಒಂದು ವಾರ ಆಯಿತು. ನಾವು ಈಗ 5-6 ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿದ್ದೀವಿ. ಎಲ್ಲರೂ ಏನಂತಂದರೆ ಇನ್ನೂ 1 ಇಲ್ಲ 2 ದಿವಸ ತನಕ ಕೊಡ್ಬೋದು. ಅದು ತುಂಬ ಕಷ್ಟ ಆಗಿಬಿಟ್ಟಿದೆ. ಹೇಗಾಗಿದೆ ಅಂತಂದರೆ ದುಡ್ಡು ಕೊಟ್ಟರೂ ಸಿಗ್ತಾ ಇಲ್ಲ. ಬ್ಲ್ಯಾಕ್ ಮಾರ್ಕೆಟ್ ಆಗಿದೆ. ಈಗ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ ಆಗಿತ್ತಲ್ಲ, ಈಗ ಗ್ಯಾಸ್ ಸಿಲಿಂಡರ್ ಬ್ಲ್ಯಾಕ್ ಮಾರ್ಕೆಟ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಯಾವುದು ಫಿಲ್ಲಿಂಗ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಆರ್ಡ್ರ್ ಹಾಕಿದ್ರು 10ರಿಂದ 15 ದಿವಸ ಬೇಕು ಸರ್, ಬರ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಇದಕ್ಕೆ ಆಪ್ಷನಲ್ ಆಗಿ ಇದು ಹುಡ್ಕೊಂಡಿದ್ದೀವಿ. ಆದರೂ ನಾವು ಈಗ ಸೌದೆ ಒಲೆ ತಂದಿದ್ದೀವಿ. ಆದರೂ ಇದ್ರಲ್ಲಿ ನಮಗೆ 100% ಕೆಲಸ ಮಾಡೋಕ್ಕಾಗಲ್ಲ. ಒಂದು 50% ನಾವು ಉಳಿಸ್ಕೊಳ್ಬೋದು. ತುಂಬ ತ್ರಾಸಾಗುತ್ತೆ ಇದು. ಮತ್ತು ಬೆಂಕಿ ಜಾಸ್ತಿ ಬರುತ್ತೆ ಒಳಗೆ, ಕಿಚನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಏನೋ ಮುನ್ನೆಚ್ಚರಿಕೆಯಾಗಿ ನಮಗೆ ಹೋಟೆಲ್ದವರಿಗೆ ಏನೂ ಸಮಸ್ಯೆ ಆಗಲ್ದಂಗೆ ನೋಡ್ಕೊಳ್ಳಿ ನಮಗೆ. ಯಾಕಂದರೆ ಪ್ರತಿಯೊಂದು ರೆಸ್ಟೋರೆಂಟಲ್ಲೂ 30ರಿಂದ 40 ಜನ ಸ್ಟಾಫ್ ಇರ್ತಾರೆ. ಅದು 40 ಜನ ಅಂತಂದರೆ 4 ಜನ ಅಂದರೆ 200 ಜನ ಒಂದು ಮನೆ ನಡೆಯುವಂಥದ್ದು ಒಂದು ಕೆಲಸ ಇದೆ. ಈಗಾಗಲೇ ಬೆಂಗಳೂರಲ್ಲಿ ನೋಡಿರ್ಬೋದು 20,000 ಹೋಟೆಲ್ಲಿ 70% ಕ್ಲೋಸ್ ಆಗಿದೆ. ಡಬಲ್ ಹೊಡ್ತಾ ಬೀಳುತ್ತೆ. ನಾವು ಈಗಾಗಲೇ ಇಷ್ಟು 20 ರೂಪಾಯಿ ಹೈಕ್ ಮಾಡಿದ್ರು ನಮಗೇನೂ ಲಾಭ ಸಿಗೋಲ್ಲ. ಅಲ್ಲಿಗೆ ಲೆವೆಲ್ ಆಗುತ್ತೆ. ಯಾಕಂದರೆ ಒಂದು ರೆಸ್ಟೋರೆಂಟಿಗೆ ಪ್ರತಿನಿತ್ಯ 3ರಿಂದ 4 ಸಿಲಿಂಡರ್ ಬೇಕು. 3ರಿಂದ 4 ಸಿಲಿಂಡರ್, ಪ್ರತಿ ಸಿಲಿಂಡರ್ 1,500 ಅಂದರೆ 6ರಿಂದ 8,000 ರೂಪಾಯಿ ಪ್ರತಿದಿನ ಸಿಲಿಂಡರ್ ಖರ್ಚಿದೆ. ಅದು 15,000 ಆಗಿದೆ. ಈಗ ಏನು ಸಿಗುತ್ತೆ ನಮಗಿಲ್ಲಿ? ಟೈರ್ 3 ಸಿಟಿ ಇದು ಬೀದರು. ಕಷ್ಟ ಅರ್ಥ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರ ಏನೋ ಮುನ್ನೆಚ್ಚರಿಕೆಯಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಂಗೆ ಸಮಸ್ಯೆನ ಪರಿಹಾರ ಮಾಡಬೇಕು. ಕ್ಯಾಮರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್ ಬೀದರ್. ಕಲಬುರಗಿಯಲ್ಲಿ 2 ದಿನದಿಂದ ವಾಣಿಜ್ಯ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಸಿಲಿಂಡರ್ ಕೊರತೆ ಹೋಟೆಲ್ ಉದ್ಯಮಿಗಳಿಗೆ ಆತಂಕ ಶುರುವಾಗಿದೆ. ಕಲಬುರಗಿ ನಗರದಲ್ಲಿ 300ಕ್ಕೂ ಅಧಿಕ ಹೋಟೆಲ್ ಮಾಲೀಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಕಲಬುರಗಿಯಲ್ಲಿ 2 ದಿನದಿಂದಲೂ ಕೂಡ ವಾಣಿಜ್ಯ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರೆದಿರೋದು. ಸಿಲಿಂಡರ್ ಕೊರತೆ ಆಗ್ತಾ ಇದೆ. ಹೋಟೆಲ್ ಉದ್ಯಮಿಗಳಿಗೆ ಆತಂಕ ಕೂಡ ಶುರುವಾಗಿದೆ.
ಇನ್ನು ಹುಬ್ಬಳ್ಳಿಯಲ್ಲಿ LPG CNG ಬಳಕೆದಾರರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. CNG LPG ವಾಹನಗಳಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. 10 ದಿನದ ಅಂತರದಲ್ಲಿ ಲೀಟರ್ LPG CNGಗೆ 10 ರೂಪಾಯಿ ಹೆಚ್ಚಳವಾಗಿದೆ. ಬೆಲೆ ಏರಿಕೆಯ ನಡುವೆ ಗ್ಯಾಸ್ ತುಂಬಿಸಿಕೊಳ್ಳೋದಿಕ್ಕೆ ಆಟೋಗಳು ಮುಗಿಬಿದ್ದಿದ್ದಾವೆ. ಏಕಾಏಕಿ ಆಟೋ ದರ ಏರಿಸಿದ್ರೆ ಗ್ರಾಹಕರು ಕಿರಿಕಿರಿ ಮಾಡ್ತಾರೆ. ಏಕಾಏಕಿ ಬೆಲೆ ಏರಿಕೆಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ವಾರ್ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ತೈಲಗಳ ಕೊರತೆ ಉಂಟಾಗಿದೆ. ಫ್ಯೂಲ್ ಶಾರ್ಟೇಜ್ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾಸ್ ಅಂತ ಅಡುಗೆಗೆ ಬಳಸುವಂಥ ಅನಿಲ ಆಗಿರ್ಬೋದು, ವಾಹನಗಳಿಗೆ ಬಳಸುವಂಥ CNG ಅನಿಲ ಆಗಿರ್ಬೋದು, ಅದರ ಕೊರತೆ ಜಾಸ್ತಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಲೀಟರ್ಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾವು ಆಟೋದವರು ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಈಗ ನೋಡ್ಬೋದು ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಆಟೋಗಳು ಕ್ಯೂ ಹಚ್ಚಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ನಿನ್ನೆವರೆಗೆ 61, 62 ಇತ್ತು ಪ್ರೈಸ್, ಇವತ್ತು 70ರ ಗಡಿ ದಾಟಿದೆ. ಅಷ್ಟೇ ಅಲ್ಲ, ಎಲ್ಲ ಗ್ಯಾಸ್ ಏಜೆನ್ಸಿಗಳು, ಅದು ಟೋಟಲ್ ಗ್ಯಾಸ್ ಆಗಿರ್ಬೋದು, ಗೋ ಗ್ಯಾಸ್ ಆಗಿರ್ಬೋದು, ಪ್ರೈಮ್ ಫ್ಯೂಲ್ ಆಗಿರ್ಬೋದು, ಈ ರೀತಿ ಆಟೋಗಳಿಗೆ ಅನಿಲ ಪೂರೈಕೆ ಮಾಡುವಂತಹ ಏಜೆನ್ಸಿಗಳೇನಿತ್ತು ಅದೆಲ್ಲವೂ ಕೂಡ ಈಗ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ಸಹಜವಾಗಿ ಏನಂತ ಹೇಳಿದ್ರೆ ಇದು ಆಟೋ ಚಾಲಕರಿಗೆ ಹೊರೆಯಾಗ್ತಾ ಇದೆ. ಏನಾಗಿದೆ ರೇಟ್? ಏನು ಸರ್, ನಿನ್ನೆ ಮೊನ್ನೆ 62 ಇದ್ದಿದ್ದು ಈಗ 71 ಚಿಲ್ಲರೆ ಆಗಿದ್ದಿ. ಏನು ಮಾಡಿದ್ರಿ ಸರ್? ಪ್ಯಾಸೆಂಜರ್ ಏನು ಕೊಡಂಗಿಲ್ಲ, 10 ರೂಪಾಯಿ ಕೇಳಿದ್ರೆ ಕೊಡಂಗಿಲ್ಲ. ಹೆಂಗೆ ಈಗ ಜೀವನ ಏನು ಮಾಡೋಕ್ಕೂ ಬರೋಂಗಿಲ್ಲ. ಈಗ ಹೇಳಿದ್ರಿ ಯಾರಿಗೆ ಹೇಳ್ಬೇಕು ಸರ್? ಮೊದಲು ಇವಾಗ 1 ವೀಕ್ನಲ್ಲಿ 2 ಸಾವಿರ ಏರೈತಿ ರೇಟ್. ಆಮೇಲೆ 61 ರೂಪಾಯಿ ಇದ್ದಿದ್ದು ಈಗ 71 ರೂಪಾಯಿ ಆಗಿದೆ ರೇಟ್. 10 ರೂಪಾಯಿ ಆಗಿದೆ ಸರ್. ಹಾಂ ಸರ್, 1 ವೀಕ್ನಲ್ಲಿ ಫಸ್ಟ್ 1ನೇ ತಾರೀಕೊಮ್ಮೆ ಏರಿತು, ಆಮೇಲೆ ಇವಾಗ ಒಂದು ಮೇಲೊಮ್ಮೆ 7ನೇ ತಾರೀಕೊಮ್ಮೆ ಏರಿದೆ. ಭಾಳ ಕಿರಿಕಿರಿ ಮಾಡ್ತಾರೆ ಸರ್ ಆಟೋದವರು, ಅವ್ರಿಗೂ ಪ್ರಾಬ್ಲಮ್ ಆಗ್ತದೆ ಸರ್. ದುಡಿಮೆನಿಲ್ಲ ಸರ್, ಈ ಥರ ಇರ್ಸೋನಾದ್ರು ಬಡವ್ರು ಏನು ಮಾಡ್ಬೇಕು ಸರ್? ಅಲ್ಲ, ಈಗ ಇರಾನ್ ಮೇಲಿನ ಯುದ್ಧ ಆಗ್ತಾ ಇದೆ, ಅದೇ ಒಂದು ಕಾರಣಕ್ಕಾಗಿ ಎಲ್ಲ ತೈಲಗಳ ಬೆಲೆ ಜಾಸ್ತಿ ಆಗ್ತದೆ ಸರ್. ಅವರು ಉಪಯೋಗಕ್ಕೆ ಅವ್ರು ಮಾಡ್ಕೊತಾರೆ ಸರ್. ನಮ್ಮಂಥ ಬಡವ್ರು ಏನು ಮಾಡ್ಬೇಕು ಸರ್? ಸರ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದರೆ ಬಾಡಿಗೆನೂ ಜಾಸ್ತಿ ಆಗಿಲ್ಲ. ಬಾಡಿ 10 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡ್ತಾ ಇಲ್ಲ ಪ್ಯಾಸೆಂಜರ್ಗಳಿಗೆ. ನಮ್ಗೆ ಯಾಕೆ ಇದಾಗ್ತೀರಾ, ಅದನ್ನ ನಮ್ಗೆ ಅದಕ್ಕೆ ಕೇಳ್ತೀರಾ ಅಂತ ಹೇಳ್ತಾರೆ ಸರ್ ಎಲ್ಲ ಪ್ಯಾಸೆಂಜರ್ ಎಲ್ಲ. ಅದೇ ನಮ್ಮ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ ಅದು ನೀವು ಸಾಲ್ವ್ ಮಾಡ್ಕೋರಿ. ಅದನ್ನ ಬಿಟ್ಟು ನಮ್ಮ ಮೇಲೆ ಅದಕ್ಕೆ ಹೊರೆ ಆಗ್ತಿದ್ದೀರಾ ನೀವು ಅಂತೇಳಿ ಪ್ಯಾಸೆಂಜರ್ ಎಲ್ಲ ಇದು ಮಾಡ್ತಾರೆ. ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ಜೊತೆ ಗುರುರಾಜು ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಾವೇರಿಯಲ್ಲಿ ಆಟೋ ಚಾಲಕರಿಗೂ ಯುದ್ಧದ ಬಿಸಿ ತಟ್ಟಿದೆ. ಬಂಕ್ನಲ್ಲಿ ಗ್ಯಾಸ್ ವ್ಯತ್ಯಯ ಬಗ್ಗೆ ಬ್ಯಾನರ್ ಅಳವಡಿಕೆ ಕೂಡ ಮಾಡಲಾಗಿದೆ. 15 ದಿನದ ಹಿಂದೆ 50 ರೂಪಾಯಿ ಇದ್ದ KG ಗ್ಯಾಸ್ ಬೆಲೆ ಈಗ 70 ರೂಪಾಯಿ ಆಗಿದೆ. ಏಕಾಏಕಿ ಬೆಲೆ ಏರಿಕೆ ಮಾಡಿದ್ರೆ ಹೇಗೆ, ನಾವು ಜೀವನ ಮಾಡೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ 10 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ಅವ್ರು ಜಗಳ ಮಾಡ್ತಾರೆ. ಸರ್ಕಾರ ಗ್ಯಾಸ್ ಬೆಲೆ ಕಡಿಮೆ ಮಾಡಬೇಕು ಅಂತ ಚಾಲಕರು ಆಗ್ರಹಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಪರಿಣಾಮದಿಂದಾಗಿ ಹಾವೇರಿಯಲ್ಲೂ ಕೂಡ LPG ಗ್ಯಾಸ್ನ ಸಮಸ್ಯೆ ಕಾಡ್ತಾ ಇದೆ. ನಾನಿವತ್ತು ಹಾವೇರಿ ನಗರದ ಹೊರಭಾಗದಲ್ಲಿರುವಂಥ ಈ ಒಂದು ಗ್ಯಾಸ್ ಸ್ಟೇಷನ್ ಏನಿದೆ, ಈ ಒಂದು LPG ಗ್ಯಾಸ್ ಸ್ಟೇಷನ್ದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಈಗ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಅಂದರೆ ಸುಮಾರು 52 ರೂಪಾಯಿ KG ಇದ್ದಂತಹ ಗ್ಯಾಸ್ ಇವತ್ತು 75 ರೂಪಾಯಿವರೆಗೂ ಕೂಡ ಹೋಗಿದೆ. ದುಬಾರಿಯಾಗಿದೆ, ಆಲ್ಮೋಸ್ಟ್ ಡಬಲ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, ಮಹತ್ವದ ಸೂಚನೆ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮದಿಂದಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಮಾಲೀಕರು ಆ ಒಂದು ಬ್ಯಾನರ್ಗಳ ಮುಖಾಂತರವಾಗಿ ಗ್ರಾಹಕರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. LPG ದರವನ್ನು ಕೂಡ ಪರಿಷ್ಕರಣೆ ಮಾಡಲಾಗಿದೆ, ಹೆಚ್ಚಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇದು ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಬರಲಿವರೆಗೂ ಕೂಡ ಇದು ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು ನೀವು, ಇವತ್ತು ಆಟೋ ಡ್ರೈವರ್ಗಳು ಯಾವ ರೀತಿ, ಅವ್ರಿಗೂ ಕೂಡ ಜೇಬಿಗೆ ಹೊರೆ, ಇದು ಜೇಬಿಗೆ ಹೊರೆ ಅನ್ನೋದಕ್ಕಿಂತ ದುಡಿಯೋ ಒಂದು 100 ರೂಪಾಯಿಯಲ್ಲಿ ಈಗ LPG ಗ್ಯಾಸ್ಗೆ ಅಂತಲೇ ಅವರು ಈಗ ಇಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಒಂದು ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಇನ್ನೂ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಕ್ಯೂ ಹಚ್ಚಿ ಇವತ್ತು ಗ್ಯಾಸ್ ಫಿಲ್ ಮಾಡ್ಕೊಳ್ತಿದ್ದಾರೆ. ಸರ್, ಈಗ ಮೊದಲು ಎಷ್ಟಿದೆ ಸರ್, ಈಗ ಎಷ್ಟಾಗಿದೆ ಸರ್? ಈಗ ಸರ್ ಮೊದಲು 55 ರೂಪಾಯಿ ಇತ್ತು ಸರ್, ಮತ್ತು ಇವಾಗ 70 ರೂಪಾಯಿ 16 ಪೈಸೆ ಆಗಿದೆ. ಎಷ್ಟು ದಿನ ಆಯ್ತು ಸರ್ ಹಿಂಗಾಗಿ? ಈಗ ಒಂದು 3-4 ದಿವಸ ಆಯ್ತು ಸರ್. ಯುದ್ಧದ ಎಫೆಕ್ಟ್ ಇದು ಯಾಕೆ ಹಿಂಗೆ ಆಗಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು? ಅಂದರೆ ಇರಾನ್ ಇರೋಕ್ಕಿಂತ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಗ್ಯಾಸಿನ ಕೊರತೆ ಆಗಿದೆ ಸರ್. 52 ರೂಪಾಯಿ ಇತ್ತು ಸರ್ ಗ್ಯಾಸು,
ಇವಾಗ ನೋಡಿದರೆ 70 ರೂಪಾಯಿ ನಾವು ಹೆಂಗೆ ಬಾಡಿಗೆ ಮಾಡಬೇಕು, ನಾವು ಹೆಂಗೆ ಜೀವನ ಮಾಡಬೇಕು ಕಷ್ಟ ಬಂದೈತಿ. ಎಲ್ಲ ಎಣ್ಣೆ ರೇಟು ಎಲ್ಲ ರೇಟು ಜಾಸ್ತಿ ಆಗೈತಿ. ಎಲ್ಲ ಕಿರಾಣಿ ಅಂಗಡಿ ಇಲ್ಲಲ್ಲಿ ಕಿರಾಣಿ ತೊಗೊಂಡು ಬರೋಕ್ಕೆ ಹೋಗಿದ್ರೂ ಜಾಸ್ತಿ ಆಗೈತಿ ರೇಟು. ನಾವು 70 ರೂಪಾಯಿ ಗ್ಯಾಸ್ ಹಾಕಿದರೆ ಹೆಂಗೆ ದುಡಿಮೆ ಮಾಡ್ಬೇಕಂತ ನಮಗೆ ಗೊತ್ತಾಗತ್ತಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.